ಸಚಿನ್ ಪ್ರಕರಣದ ಬಗ್ಗೆ ತನಿಖೆ ನಡೆದಿದೆ. ಸತ್ಯಾಸತ್ಯತೆ ಕೂಡ ಹೊರಬರುತ್ತೆ ಎಂದು ಸತೀಶ್ ಜಾರಕಿಹೊಳಿ ಹೇಳಿಕೆ ನೀಡಿದ್ದಾರೆ. ನಿನ್ನೆ ಬೀದರ್ ಜಿಲ್ಲೆಯ ಪ್ರವಾಸ ಕೈಗೊಂಡ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಬಿಜೆಪಿ ವಿರುದ್ಧ ಖಾರವಾಗಿ ಪ್ರತಿಕ್ರಿಯೆ ನೀಡಿದ್ದಾರೆ. ಸಚಿನ್ ಪಾಂಚಾಳ್ ಆತ್ಮಹತ್ಯೆ ವಿಚಾರವಾಗಿ ಬಿಜೆಪಿ ಪ್ರತಿಭಟನೆ ನಡೆಸುತ್ತಿರುವ ವಿಚಾರವಾಗಿ ಮಾಧ್ಯಮಗಳೊಂದಿಗೆ ಮಾತನಾಡುತ್ತಾ ಸಚಿನ್ ಡೆತ್ ನೋಟ್ನಲ್ಲಿ ಪ್ರಿಯಾಂಕ್ ಖರ್ಗೆ ಆಪ್ತ ಅಂತ ಇದೆ ಹೊರತು ಪ್ರಿಯಾಂಕ್ ಖರ್ಗೆ ಅಂತ ಇಲ್ಲ. ಪ್ರಕರಣದ ಬಗ್ಗೆ ತನಿಖೆ ನಡೆದಿದೆ. ಸತ್ಯಾಸತ್ಯತೆ ಕೂಡ ಹೊರಬರುತ್ತೆ. ಆತ್ಮಹತ್ಯೆಯಲ್ಲಿ ಯಾರ ಕೈವಾಡ ಇದೆ, ಯಾರ ಭೇಟಿ ಆಗ್ತಿದ್ದಾರೆ ಎಲ್ಲವೂ ಕೂಡ ಹೊರಬರುತ್ತೆ. ಬಿಜೆಪಿ ಅವರಿಗೆ ಕೆಲಸ ಇಲ್ಲ. ಮೊನ್ನೆಯಷ್ಟೇ 3 ಎಲೆಕ್ಷನ್ ಸೋತಿದ್ದಾರೆ. ಹಾಗಾಗಿ ಬೀದರ್, ಬೆಳಗಾವಿ, ಮೈಸೂರು ಹೀಗೆ ಸುತ್ತ ಹಾಕ್ತಾ ಇರ್ತಾರೆ ಎಂದು ವಿಪಕ್ಷ ಬಿಜೆಪಿಗೆ ತಿರುಗೇಟು ನೀಡಿದರು. ನೀವು ಹೇಳಿದ ನಿಜ. ಆಪ್ತರ ತಿಳಿದಾರೆ, ಪ್ರಿಯಾಂಕ ಖರ್ಗೆ ಅಂತ ಹೇಳಿಲ್ಲ. ಅದನ್ನ ತನಿಖೆಯಲ್ಲಿ ಗೊತ್ತಾಗಲ್ಲ. ಈಗ ತನಿಖೆ ಮಾಡತ್ತಾರೆ, ತನಿಖೆಯಲ್ಲಿ ಗೊತ್ತಾಗುತ್ತೆ. ನೀವು ಹೇಳಿದ್ದು ಪ್ರಿಯಾಂಕ ಖರ್ಗೆ ಅವ್ರ ಆಪ್ತರು, ಪ್ರಿಯಾಂಕ ಖರ್ಗೆ ಅಂತ ಎಲ್ಲಿ ಹೇಳಿಲ್ಲ. ತನಿಖೆ ಆದ್ಮೇಲೆ ಗೊತ್ತಾಗ್ತದೆ ಯಾರು ಅದ್ರಾಗ ಇನ್ವಾಲ್ವ್ ಅದಾರ, ಎಲ್ಲಿ ಯಾರು ಭೇಟಿ ಆದ್ರು, ಯಾರ ಬಿಲ್ ಬಾಕಿ ಇದೆಯಾ ಅಥವಾ ನಿಜವಾಗಿ ಅವ್ರ ಕಾಂಟ್ರಾಕ್ಟ್ ಇದಾರಾ ಇಲ್ಲ, ಇವೆಲ್ಲ ಸತ್ಯಾಂಶ ಹೊರಗೆ ಬರ್ತಾರೆ. ಕಾದ್ ನೋಡೋಣ. ಮಾಡೋರು ಮತ್ತೆ ಈಗೇನು ಇಲ್ಲಲ್ಲ. ಮೊನ್ನೆ ಬೇರೆ 3 ಎಲೆಕ್ಷನ್ ಸೋತಿದಾರ ಅವ್ರ, ಖಾಲಿ ಅದಾರ ಅವರು. ಇನ್ನೇನು ಹೊಸ ಒಂದು ಬೀದರ್ ಕಡೆ, ಮೈಸೂರು ಕಡೆ ಬರ್ತಾರ, ಬೆಳಗಾವಿ ಕಡೆ ಬರ್ತಾ ಸುತ್ತ ಆಗ್ತಿರ್ತಾರೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಉತ್ತರ ಕರ್ನಾಟಕ ಸುದ್ದಿವಾಹಿನಿ.